ಕಡೆಯದಾಗಿ ನಾನು ಹೇಳೋದು ಅಷ್ಟೇ, ಯಾಕಂದರೆ ನನಗೆ ಗೊತ್ತಿರೋದೇ 10 ಮುಖದ ಬಗ್ಗೆ ಹೆಚ್ಚು ಗೊತ್ತು. ಬಾಕಿದು ನನಗೆ ಒರಿಜಿನಲ್ ಸಿಕ್ಕೇ ಇಲ್ಲ. ಯಾವುದೋ 16 ಮುಖದ ಒಂದು ಸಲ ಸಿಕ್ತಷ್ಟೇ. ಬಾಕಿದೆಲ್ಲ ಸಿಕ್ಕಿದ್ದೆಲ್ಲ ಡೂಪ್ಲಿಕೇಟು ಅಥವಾ ಇರಬಹುದು. ಎಷ್ಟೋ ಜನ ಹೇಳ್ತಾರೆ, ಸರ್ ಏಕಮುಖಿ ರೌಂಡ್ ಬರುತ್ತಲ್ಲ ಸಾರ್ ಅಂತಾರೆ. ಅದ್ರ ಬೆಲೆ ಇಂಟರ್ನೆಟಲ್ಲಿ ಹುಡ್ಕಿದ್ರೆ 35 ಲಕ್ಷ ಅಂತ ಬರೀತಾರೆ. ಅರೆ ನಂಬಲಿಕ್ಕಾಗತ್ತೇನ್ರಿ ಇದು? ಅದು ಕೂಡ ಒರಿಜಿನಲ್ ಅಂತ ಏನು ಗ್ಯಾರಂಟಿ ನಮಗೆ? ಹೇಗೆ ಡೂಪ್ಲಿಕೇಟ್ ಮಾಡ್ತಾರೆ ಅಂದರೆ, ಒಂದೇ ಒಂದು ರುದ್ರಾಕ್ಷಿ ತೊಗೊಂಡು 5 ಮುಖದ್ದು ಮಧ್ಯದಲ್ಲಿ ಗೆರೆ ಎಳೆದ್ಬಿಟ್ಟು ಇದು 6 ಮುಖಿ 7 ಮುಖಿ 8 ಮುಖಿ ಅಂತೆಲ್ಲ ಹೇಳಿ ಮೋಸ ಮಾಡೋ ಜನ ತುಂಬ ಇದ್ದಾರೆ. ಆದ್ದರಿಂದ ಕೇರ್ಫುಲ್ ಆಗಿರಿ. ಕೆಲವರು ಹೇಳ್ತಾರೆ, ಸರ್ ನೀರಿನಲ್ಲಿ ಹಾಕಿದ್ರೆ ಅದು ಮುಳುಗೋ ಬದಲಿಗೆ ತೇಲಿದ್ರೆ ಒರಿಜಿನಲ್ ಅಂತೆ, ಅಥವಾ ತೇಲಿದ್ರೆ ಒರಿಜಿನಲ್ ಅಂತೆ, ಮುಳುಗಿದ್ರೆ ಒರಿಜಿನಲ್ ಅಂತ ಏನೇನೋ ಹೇಳ್ತಾರೆ ರೀ. ಯಾವುದೇ ಒಂದು ವಸ್ತು ಅದರ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಉಂಟಾಗುವಂಥದ್ದು. ಆ ನಿಮಿತ್ತ ಕೆಲವು ಒರಿಜಿನಲ್ಲು ಮುಳುಗತ್ತೆ, ಕೆಲವು ಒರಿಜಿನಲ್ಲು ತೇಲತ್ತೆ, ತೂಕದ ಬೇಸಿಸ್ ಮೇಲೆ. ಇನ್ನು ಕಡೆಯದಾಗಿ ನಾನು ಹೇಳಿದೆ 10 ಮುಖದ ರುದ್ರಾಕ್ಷಿ. 10 ಮುಖದ ರುದ್ರಾಕ್ಷಿ ಬಹಳ ಶ್ರೇಷ್ಠವಾದ ರುದ್ರಾಕ್ಷಿ ಅದು. ಅದರಿಂದ ನೀವು ಹೆಚ್ಚು ನಿಮ್ಮ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಎಷ್ಟೇ ವಯಸ್ಸಾದರೂ ಏಜಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬಹುದು. ನನಗೆ 72 ವರ್ಷ ರೀ. ಒಂದು 58 ಕಂಟ್ರಿ ಓಡಾಡಿದ್ದೀನಿ. ಹಲವಾರು ವಿಷಯದಲ್ಲಿ ನಾನು ಇದ್ದೀನಿ. ನಾನೊಬ್ಬ ಫಿಲಮ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಷನ್ ಮಾಡಿದವನು. ಇವೆಲ್ಲ ಯಾತಕ್ಕೆ ಕೊಚ್ಕೊಳ್ತೀನಿ ಅಂದರೆ, ನಾನು ಮನೆಯಲ್ಲಿ 10 ಮುಖದ ರುದ್ರಾಕ್ಷಿನೇ ಬಹಳಷ್ಟು ಬಳಸ್ತೀನಿ. ಅದ್ರ ಜೊತೆಗೆ ನೋಡಿ, ಇದನ್ನು ತೋರಿಸಲೇಬೇಕು ನಿಮಗೆ. ಸಿದ್ಧಮಾಲ ಅಂತ ಇದರಲ್ಲಿ 1 ಮುಖದಿಂದ ಹಿಡಿದು 14 ಮುಖದ ತನಕ ಇದೆ. 1 to 14 ರುದ್ರಾಕ್ಷ. ಅದನ್ನು ಧರಿಸೋದ್ರಿಂದಲೂ ಕೂಡ ಅದರಲ್ಲಿ 10 ಮುಖದ್ದು ತುಂಬ ಪ್ರಮುಖವಾಗಿದೆ. ಆ ನಿಮಿತ್ತ ನಿಮ್ಮ ಏಜಿಂಗ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಏಜ್ ವಿಲ್ ಬಿಕಮ್ ಜಸ್ಟ್ ಎ ನಂಬರ್. ನಿಮಗೆ ವಯಸ್ಸಾಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟೇ ಚಟುವಟಿಕೆಯಿಂದ ಇರ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.